ನೋಡಿ, ಒಮ್ಮೊಮ್ಮೆ ಇಂಥ ಅವಾಂತರಗಳಾದಾಗ ಅದನ್ನು ಒಮ್ಮೊಮ್ಮೆ ಅವಕಾಶಗಳಾಗಿ ಬಳಸ್ಕೊಳ್ಳುವಂಥವ್ರು ತುಂಬ ಜನ ಇದ್ದಾರೆ. ಅಂದರೆ ಒಂದು ಡೆತ್ ಆಗಿರೋದನ್ನು ಅವಾಂತರ ಅಥವಾ ಅದನ್ನು ಅವಕಾಶ ಅಂತಲ್ಲ, ಆದರೆ ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಇರುತ್ತೆ. ಸಮ್ಟೈಮ್ಸ್ ನಮ್ಗೆ ಗೊತ್ತಿಲ್ಲದಂಗೆ ಅದು ಎಲ್ಲಿಗೂ ಹೋಗ್ಬಿಡ್ತದೆ. ಅಲ್ಲು ಅರ್ಜುನ್ ಅರೆಸ್ಟ್ ಆಗಿಬಿಟ್ರು ಅಂತ ಅಭಿಮಾನಿಗಳು ಬೇಸರ ಮಾಡ್ಕೊಂಡಿದ್ದಾರೆ ನಿಜ. ಆದರೆ ನಿಮ್ಗೆ ಗೊತ್ತಿರಲಿ, ಪುಷ್ಪ ಸಿನಿಮಾ ರಿಲೀಸ್ ಆಗಿ 1 ವಾರ ಮಾತ್ರ ಆಗಿರೋದು. ಈಗಾಗಲೇ ಅದು 1,000 ಕೋಟಿಯನ್ನು ದುಡ್ಡು ಮಾಡಾಯ್ತು. ಈಗ ಇದೆಯಲ್ಲ, ಈಗ ಸಿಕ್ಕಿರೋದು ಇದೆಯಲ್ಲ, ಇದು ಸುದ್ದಿನೇ ಆಗಿರ್ಬೋದು, ಬೇರೆ ವಿಚಾರ. ಆದರೆ ಕೊಟ್ಟಂಥ ಪ್ರಚಾರ ಇದೆಯಲ್ಲ, ವಿಶ್ವದಾದ್ಯಂತ ಪ್ರಚಾರ ಆಗ್ಬಿಡ್ತು. ಒಂದು ವೇಳೆ ದುಡ್ಡು ಕೊಟ್ಟು ಪ್ರಚಾರ ಮಾಡಿದರೂ ಕೂಡ ಇವರು ಒಂದೊಂದು ಊರಿಗೆ ಹೋಗಬೇಕಾಗಿತ್ತು. ಎಲ್ಲ ಟಿ ವಿಗಳಲ್ಲಿ ಒಂದೇ ಸಲಕ್ಕೆ ಬರ್ತಾಯಿತ್ತಾ? ಎಲ್ಲ ಟಿ ವಿಗಳಲ್ಲಿ ಇದೇ ಸುದ್ದಿ. ಏನು? ಪುಷ್ಪ ಪುಷ್ಪ ಪುಷ್ಪ. ಒಂದಂತೂ ಭಾಳ ಸ್ಪಷ್ಟ, ಚಿತ್ರ ನಾಳೆ ಇವತ್ತು ನಾನು ಹೇಳ್ತಾ ಇರೋ ಮಾತು ಕೇಳಿ, 1 ತಿಂಗಳು ಕಳೀಲಿ ಅಥವಾ 1 ವಾರ ಕಳೀಲಿ, ಬಂದೇ ಬರುತ್ತೆ. ಈ ಘಟನೆಯಿಂದಾಗಿ ಪುಷ್ಪ ಚಿತ್ರದ ಪ್ರಚಾರಕ್ಕೆ ದೊಡ್ಡ ಮೈಲೇಜ್. ಏನು ದುಡ್ಡು ಮಾಡೋದು ಅದರ 4 ಪಟ್ಟು ಜಾಸ್ತಿ ಮಾಡುತ್ತೆ ನೋಡಿ. ಒಂದಂತೂ ಸ್ಪಷ್ಟ, ದೊಡ್ಡ ಮಟ್ಟದ ಪ್ರಚಾರ ತಂದುಕೊಡಲಿದೆ. ಹೇಗೆ? ಇಲ್ಲಿ ತನಕ ಈ ಪಿಕ್ಚರ್ ಎಷ್ಟು ದುಡ್ಡು ಮಾಡಿದೆ? ಈಗ ಅಲ್ಲು ಅರ್ಜುನ್ ಅರೆಸ್ಟ್ ಆಗದೇ ಇದ್ದರೆ ನಾವು ಪುಷ್ಪದ ಸ್ಟೋರಿ ಮಾಡ್ತಾಯಿದ್ವಿ. ನಾವೊಂದು ಒಂದು ಟ್ರೈಲರ್ ಹಾಕಿಲ್ಲ, ಸ್ಟೋರಿ ಮಾಡ್ತಾ ಇಲ್ಲ. ಇವತ್ತು ಫುಲ್ ಪುಷ್ಪದೇ ಸ್ಟೋರಿ ಹೋಗ್ತಾ ಇದೆ, ಅಲ್ಲು ಅರ್ಜುನ್ದೇ ಸ್ಟೋರಿ ಹೋಗ್ತಾ ಇದೆ. ಯಾಕಂತೆ ಆ ಪಿಕ್ಚರ್ಗೆ ಅಲ್ಲಿಗೆ ನೋಡೋಕೆ ಬಂದಿದ್ರಂತೆ. ಪಿಕ್ಚರ್ ಅಷ್ಟು ಚೆನ್ನಾಗಿದೆಯಾ, ನೋಡ್ಬೇಡ ಅಂತ ನೋಡ್ಬೋದು. ನೋಡದೇ ಇರೋರು ಯಾರಿಲ್ಲಲ್ಲ. ಬನ್ನಿ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಲ್ಲು ಅರ್ಜುನ್ ಅರೆಸ್ಟ್ ಆದ್ರೂ ಲಾಭ, ಬಾಕ್ಸ್ ಆಫೀಸ್ನಲ್ಲಿ ಪುಷ್ಪ 2 ಮತ್ತಷ್ಟು ಅಬ್ಬರ. ನೋಡಿ, ಒಮ್ಮೊಮ್ಮೆ ಇಂಥ ಅವಾಂತರಗಳಾದಾಗ ಅದನ್ನು ಒಮ್ಮೊಮ್ಮೆ ಅವಕಾಶಗಳಾಗಿ ಬಳಸ್ಕೊಳ್ಳುವಂಥವ್ರು ತುಂಬ ಜನ ಇದ್ದಾರೆ. ಅಂದರೆ ಒಂದು ಡೆತ್ ಆಗಿರೋದನ್ನು ಅವಾಂತರ ಅಥವಾ ಅದನ್ನು ಅವಕಾಶ ಅಂತಲ್ಲ, ಆದರೆ ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಇರುತ್ತೆ. ಸಮ್ಟೈಮ್ಸ್ ನಮ್ಗೆ ಗೊತ್ತಿಲ್ಲದಂಗೆ ಅದು ಎಲ್ಲಿಗೂ ಹೋಗ್ಬಿಡ್ತದೆ. ಅಲ್ಲು ಅರ್ಜುನ್ ಅರೆಸ್ಟ್ ಆಗಿಬಿಟ್ರು ಅಂತ ಅಭಿಮಾನಿಗಳು ಬೇಸರ ಮಾಡ್ಕೊಂಡಿದ್ದಾರೆ ನಿಜ. ಆದರೆ ನಿಮ್ಗೆ ಗೊತ್ತಿರಲಿ, ಪುಷ್ಪ ಸಿನಿಮಾ ರಿಲೀಸ್ ಆಗಿ 1 ವಾರ ಮಾತ್ರ ಆಗಿರೋದು. ಈಗಾಗಲೇ ಅದು 1,000 ಕೋಟಿಯನ್ನು ದುಡ್ಡು ಮಾಡಾಯ್ತು. ಈಗ ಇದೆಯಲ್ಲ, ಈಗ ಸಿಕ್ಕಿರೋದು ಇದೆಯಲ್ಲ, ಇದು ಸುದ್ದಿನೇ ಆಗಿರ್ಬೋದು, ಬೇರೆ ವಿಚಾರ. ಆದರೆ ಕೊಟ್ಟಂಥ ಪ್ರಚಾರ ಇದೆಯಲ್ಲ, ವಿಶ್ವದಾದ್ಯಂತ ಪ್ರಚಾರ ಆಗ್ಬಿಡ್ತು. ಒಂದು ವೇಳೆ ದುಡ್ಡು ಕೊಟ್ಟು ಪ್ರಚಾರ ಮಾಡಿದರೂ ಕೂಡ ಇವರು ಒಂದೊಂದು ಊರಿಗೆ ಹೋಗಬೇಕಾಗಿತ್ತು. ಎಲ್ಲ ಟಿ ವಿಗಳಲ್ಲಿ ಒಂದೇ ಸಲಕ್ಕೆ ಬರ್ತಾಯಿತ್ತಾ? ಎಲ್ಲ ಟಿ ವಿಗಳಲ್ಲಿ ಇದೇ ಸುದ್ದಿ. ಏನು? ಪುಷ್ಪ ಪುಷ್ಪ ಪುಷ್ಪ. ಒಂದಂತೂ ಭಾಳ ಸ್ಪಷ್ಟ, ಚಿತ್ರ ನಾಳೆ ಇವತ್ತು ನಾನು ಹೇಳ್ತಾ ಇರೋ ಮಾತು ಕೇಳಿ, 1 ತಿಂಗಳು ಕಳೀಲಿ ಅಥವಾ 1 ವಾರ ಕಳೀಲಿ, ಬಂದೇ ಬರುತ್ತೆ. ಈ ಘಟನೆಯಿಂದಾಗಿ ಪುಷ್ಪ ಚಿತ್ರದ ಪ್ರಚಾರಕ್ಕೆ ದೊಡ್ಡ ಮೈಲೇಜ್. ಏನು ದುಡ್ಡು ಮಾಡೋದು ಅದರ 4 ಪಟ್ಟು ಜಾಸ್ತಿ ಮಾಡುತ್ತೆ ನೋಡಿ. ಒಂದಂತೂ ಸ್ಪಷ್ಟ, ದೊಡ್ಡ ಮಟ್ಟದ ಪ್ರಚಾರ ತಂದುಕೊಡಲಿದೆ. ಹೇಗೆ? ಇಲ್ಲಿ ತನಕ ಈ ಪಿಕ್ಚರ್ ಎಷ್ಟು ದುಡ್ಡು ಮಾಡಿದೆ? ಈಗ ಅಲ್ಲು ಅರ್ಜುನ್ ಅರೆಸ್ಟ್ ಆಗದೇ ಇದ್ದರೆ ನಾವು ಪುಷ್ಪದ ಸ್ಟೋರಿ ಮಾಡ್ತಾಯಿದ್ವಿ. ನಾವೊಂದು ಟ್ರೈಲರ್ ಹಾಕಿಲ್ಲ, ಸ್ಟೋರಿ ಮಾಡ್ತಾ ಇಲ್ಲ. ಇವತ್ತು ಫುಲ್ ಪುಷ್ಪದೇ ಸ್ಟೋರಿ ಹೋಗ್ತಾ ಇದೆ, ಅಲ್ಲು ಅರ್ಜುನ್ದೇ ಸ್ಟೋರಿ ಹೋಗ್ತಾ ಇದೆ. ಯಾಕಂತೆ ಆ ಪಿಕ್ಚರ್ಗೆ ಅಲ್ಲಿಗೆ ನೋಡೋಕೆ ಬಂದಿದ್ರಂತೆ. ಪಿಕ್ಚರ್ ಅಷ್ಟು ಚೆನ್ನಾಗಿದೆಯಾ, ನೋಡ್ಬೇಡ ಅಂತ ನೋಡ್ಬೋದು. ನೋಡದೇ ಇರೋರು ಯಾರಿಲ್ಲಲ್ಲ. ಬನ್ನಿ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಲ್ಲು ಅರ್ಜುನ್ ಅರೆಸ್ಟ್ ಆದ್ರೂ ಲಾಭ, ಬಾಕ್ಸ್ ಆಫೀಸ್ನಲ್ಲಿ ಪುಷ್ಪ 2 ಮತ್ತಷ್ಟು ಅಬ್ಬರ. ನೋಡಿ, ಒಮ್ಮೊಮ್ಮೆ ಇಂಥ ಅವಾಂತರಗಳಾದಾಗ ಅದನ್ನು ಒಮ್ಮೊಮ್ಮೆ ಅವಕಾಶಗಳಾಗಿ ಬಳಸ್ಕೊಳ್ಳುವಂಥವ್ರು ತುಂಬ ಜನ ಇದ್ದಾರೆ. ಅಂದರೆ ಒಂದು ಡೆತ್ ಆಗಿರೋದನ್ನು ಅವಾಂತರ ಅಥವಾ ಅದನ್ನು ಅವಕಾಶ ಅಂತಲ್ಲ, ಆದರೆ ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಇರುತ್ತೆ. ಸಮ್ಟೈಮ್ಸ್ ನಮ್ಗೆ ಗೊತ್ತಿಲ್ಲದಂಗೆ ಅದು ಎಲ್ಲಿಗೂ ಹೋಗ್ಬಿಡ್ತದೆ. ಅಲ್ಲು ಅರ್ಜುನ್ ಅರೆಸ್ಟ್ ಆಗಿಬಿಟ್ರು ಅಂತ ಅಭಿಮಾನಿಗಳು ಬೇಸರ ಮಾಡ್ಕೊಂಡಿದ್ದಾರೆ ನಿಜ. ಆದರೆ ನಿಮ್ಗೆ ಗೊತ್ತಿರಲಿ, ಪುಷ್ಪ ಸಿನಿಮಾ ರಿಲೀಸ್ ಆಗಿ 1 ವಾರ ಮಾತ್ರ ಆಗಿರೋದು. ಈಗಾಗಲೇ ಅದು 1,000 ಕೋಟಿಯನ್ನು ದುಡ್ಡು ಮಾಡಾಯ್ತು. ಈಗ ಇದೆಯಲ್ಲ, ಈಗ ಸಿಕ್ಕಿರೋದು ಇದೆಯಲ್ಲ, ಇದು ಸುದ್ದಿನೇ ಆಗಿರ್ಬೋದು, ಬೇರೆ ವಿಚಾರ. ಆದರೆ ಕೊಟ್ಟಂಥ ಪ್ರಚಾರ ಇದೆಯಲ್ಲ, ವಿಶ್ವದಾದ್ಯಂತ ಪ್ರಚಾರ ಆಗ್ಬಿಡ್ತು. ಒಂದು ವೇಳೆ ದುಡ್ಡು ಕೊಟ್ಟು ಪ್ರಚಾರ ಮಾಡಿದರೂ ಕೂಡ ಇವರು ಒಂದೊಂದು ಊರಿಗೆ ಹೋಗಬೇಕಾಗಿತ್ತು. ಎಲ್ಲ ಟಿ ವಿಗಳಲ್ಲಿ ಒಂದೇ ಸಲಕ್ಕೆ ಬರ್ತಾಯಿತ್ತಾ? ಎಲ್ಲ ಟಿ ವಿಗಳಲ್ಲಿ ಇದೇ ಸುದ್ದಿ. ಏನು? ಪುಷ್ಪ ಪುಷ್ಪ ಪುಷ್ಪ. ಒಂದಂತೂ ಭಾಳ ಸ್ಪಷ್ಟ, ಚಿತ್ರ ನಾಳೆ ಇವತ್ತು ನಾನು ಹೇಳ್ತಾ ಇರೋ ಮಾತು ಕೇಳಿ, 1 ತಿಂಗಳು ಕಳೀಲಿ ಅಥವಾ 1 ವಾರ ಕಳೀಲಿ, ಬಂದೇ ಬರುತ್ತೆ. ಈ ಘಟನೆಯಿಂದಾಗಿ ಪುಷ್ಪ ಚಿತ್ರದ ಪ್ರಚಾರಕ್ಕೆ ದೊಡ್ಡ ಮೈಲೇಜ್.
ಏನು ದುಡ್ಡು ಮಾಡೋದು ಅದರ 4 ಪಟ್ಟು ಜಾಸ್ತಿ ಮಾಡುತ್ತೆ ನೋಡಿ. ಒಂದಂತೂ ಸ್ಪಷ್ಟ, ದೊಡ್ಡ ಮಟ್ಟದ ಪ್ರಚಾರ ತಂದುಕೊಡಲಿದೆ. ಹೇಗೆ ಇಲ್ಲಿ ತನಕ ಈ ಪಿಕ್ಚರ್ ಎಷ್ಟು ದುಡ್ಡು ಮಾಡಿದೆ? ಈಗ ಅಲ್ಲು ಅರ್ಜುನ್ ಅರೆಸ್ಟ್ ಆಗದೇ ಇದ್ದರೆ ನಾವು ಪುಷ್ಪದ ಸ್ಟೋರಿ ಮಾಡ್ತಾ ಇದ್ವಾ? ನಾವೊಂದು ಒಂದು ಒಂದು ಟ್ರೈಲರ್ ಹಾಕಿಲ್ಲ, ಸ್ಟೋರಿ ಮಾಡ್ತಾ ಇಲ್ಲ. ಇವತ್ತು ಫುಲ್ ಪುಷ್ಪದೇ ಸ್ಟೋರಿ ಹೋಗ್ತಾ ಇದೆ, ಅಲ್ಲು ಅರ್ಜುನ್ದೇ ಸ್ಟೋರಿ ಹೋಗ್ತಾ ಇದೆ. ಯಾಕಂತೆ ಆ ಪಿಕ್ಚರ್ಗೆ ಅಲ್ಲಿಗೆ ನೋಡೋಕೆ ಬಂದಿದ್ರಂತೆ. ಪಿಕ್ಚರ್ ಅಷ್ಟು ಚೆನ್ನಾಗಿದೆಯಾ, ನೋಡ್ಬೋಣ ಅಂತ ನೋಡ್ಬೋದು. ನೋಡದೇ ಇರೋರು ಯಾರು ಇಲ್ಲಲ್ಲ. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಲ್ಲು ಅರ್ಜುನ್ ಅರೆಸ್ಟ್ ಆದ್ರೂ ಲಾಭ. ಬಾಕ್ಸ್ ಆಫೀಸ್ನಲ್ಲಿ ಪುಷ್ಪ 2 ಮತ್ತಷ್ಟು ಅಬ್ಬರ. ಓಕೆ, ಯಾಕೆ ಇದೆಲ್ಲ ಗಲಾಟೆ? ಏನು ಕತೆ? ಯಾಕೆ ಅರೆಸ್ಟು? ನಿಮಗೆ ಭಾಳ ಈಸಿಯಾಗಿ ಹೇಳ್ತಾ ಹೋಗ್ತೀನಿ. ಮೊನ್ನೆ ಕೂಡ ಹೇಳಿದ್ದೆ, ಪುಷ್ಪ 1 ಸಿನಿಮಾ ಬಂದಿತ್ತು, ಭಾಳ ದೊಡ್ಡ ಹಿಟ್ ಆಗಿತ್ತು, ಭಾಳ ದೊಡ್ಡ ಸೂಪರ್ ಹಿಟ್. ಒಂಥರ ಈ ರಕ್ತಚಂದನ ಕಳ್ಳನ ಒಂದು ಸ್ಟೋರಿ ಅದು. ರಶ್ಮಿಕಾ ಮಂದಣ್ಣ ಕೂಡ ಇದ್ದರು, ನಮ್ಮ ಡಾಲಿ ಧನಂಜಯ ಕೂಡ ಒಂದು ಪುಟ್ಟ ಪಾತ್ರದಲ್ಲಿ ಅದರಲ್ಲಿ ಅಭಿನಯಿಸಿದ್ದಾರೆ. ಇದರಲ್ಲೂ ಇದೆ ಅವ್ರದ್ದು ಅಭಿನಯ. ಈ ಪುಷ್ಪ 2 ಸಿನಿಮಾ ಡಿಸೆಂಬರ್ 6ಕ್ಕೆ ರಿಲೀಸ್, ಐ ಥಿಂಕ್ 6-5 ರಿಲೀಸ್. ಡಿಸೆಂಬರ್ 4ಕ್ಕೆ ಪ್ರೀಮಿಯರ್ ಶೋವನ್ನು ಹೈದರಾಬಾದಲ್ಲಿ ಇಟ್ಟರು. ಏನು ಪ್ರೀಮಿಯರ್ ಶೋ ಅಂತಂದರೆ, ಈಗ ನಾಳೆ ಪಿಕ್ಚರ್ ರಿಲೀಸ್ ಆಗುತ್ತಲ್ಲ, ಇವತ್ತು ಎಲ್ಲ ಚಿತ್ರರಂಗದ ಗಣ್ಯರು, ಗಣ್ಯಾತಿ ಗಣ್ಯರು, ಬೇರೆ ಬೇರೆ ಹೀರೋಗಳು, ಡೈರೆಕ್ಟ್ರು, ಪ್ರೊಡ್ಯೂಸರು, ಮ್ಯೂಸಿಕ್ ಡೈರೆಕ್ಟ್ರು ಅವರನ್ನು ಕರೆದು ಒಂದು ಪಿಕ್ಚರ್ ತೋರಿಸು, ಪ್ರೀಮಿಯರ್ ಶೋ ಅಂತೇಳಿ. ಅದೊಂದು ಫ್ರೀ. ಆ ದೊಡ್ಡವರಿಗೆಲ್ಲ ಟಿಕೆಟ್, ಅಲ್ಲಿ ಜನಸಾಮಾನ್ಯರಿಗೆಲ್ಲ ಟಿಕೆಟ್ ಸಿಗೋದಿಲ್ಲ. ಅವರು ಪ್ರೀಮಿಯರ್ ಶೋ ನೋಡ್ಬಿಟ್ಟು ಅವರು ಭಾಳ ಅದ್ಭುತವಾಗಿದೆ ಅಂತೇಳಿ ಹೇಳ್ಕೊಂಡು ಹೋಗ್ತಾರೆ. ಈಗ ಟಿಕೆಟ್ ಸಿಗೋದಿಲ್ಲ, ಮತ್ತು ರೇವತಿ ಪಾಪ ಹೆಂಗೆ ಸತ್ತೋದ್ಲು ಅಂತ ನೀವು ಕೇಳ್ಬೋದು. ಈ ತೆಲುಗು ಏನು ತೆಲುಗು ನಾಡಿನಲ್ಲಿ ಅಥವಾ ಎರಡಿದೆ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಸಿನಿಮಾದ ಹುಚ್ಚರು ಭಾಳ ಇದ್ದಾರೆ. ಭಯಂಕರ ಸಿನಿಮಾ ಹುಚ್ಚರು. ಅಂದರೆ ತಂದೆ ತಾಯಿ ಮಗ ಎಲ್ಲ ಟೇಬಲಲ್ಲಿ ಕೂತ್ಕೊಳ್ಳಿ, ಆ ಪಿಕ್ಚರ್ ಹಂಗೆ, ಈ ಪಿಕ್ಚರ್ ಹಂಗೆ, ಎಲ್ಲ ಪಿಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ವಿಪರೀತವಾದಂಥ ಸಿನಿಮಾ ಹುಚ್ಚಿದೆ. ಇವರೆಲ್ಲ ಪ್ರೀಮಿಯರ್ ಶೋಗೆ ಎಲ್ಲ ಬರ್ತಾರಲ್ಲ ಥಿಯೇಟ್ರಿಗೆ, ಸಂಧ್ಯಾ ಥಿಯೇಟ್ರ್ ಅಂತೇಳಿ ಒಂದು ಥಿಯೇಟ್ರ್ ಇದೆ, ದೂರದಿಂದ ನೋಡ್ಬೋದಲ್ಲ. ಈಗ ನಮಗೂ ಇರುತ್ತಲ್ಲ, ಯಾರಾದರೂ ಸ್ಟಾರ್ ಬರ್ತಾರೆ ಅಂತ ಹೇಳುವಾಗ ಒಂದು ಯಾರಾದರೂ ಬರ್ತಾರೆ, ಎಷ್ಟು ಜನ ಸೇರ್ತಾರೆ, ಹಾಗೆಯೇ ಎಲ್ಲರನ್ನೂ ಒಂದೇ ಸಲ ನೋಡ್ಬೋದು. ಆಮೇಲೆ ಅಲ್ಲು ಅರ್ಜುನ್ ಕೂಡ ಬರ್ತಾರೆ ಅಂತ ಇತ್ತು ಅಲ್ಲಿ. ಹಾಗಾಗಿ ನಾಯಕನ ನೋಡಲು ಗೇಟ್ನತ್ತ ನುಗ್ಗುತ್ತಾರೆ ಜನ. ಹೊರಗಡೆ ಇದೆಲ್ಲ ಏಕಾಏಕಿ ಜನ ನುಗ್ಗಿದಾಗ ಕಾಲು ತುಳಿತ ಸಂಭವಿಸುತ್ತೆ. ಆ ಕಾಲು ತುಳಿತದಲ್ಲಿ ಪಾಪ ರೇವತಿ ಎಂಬ ಮಹಿಳೆಯೊಬ್ಬರು ಸಾವಾಗ್ತಾರೆ, ಮತ್ತು ಇಬ್ಬರು ಮಕ್ಕಳಿಗೂ ಕೂಡ ಗಂಭೀರ ಗಾಯಗಳಾಗಿದೆ. ಇದು ಸುದ್ದಿಯಾಗಿ ಭಾಳ ದೊಡ್ಡ ಸುದ್ದಿ ಆದ ತಕ್ಷಣ ಅಲ್ಲು ಅರ್ಜುನ್ ಆ ರೇವತಿಯವರ ಕುಟುಂಬಕ್ಕೆ 25 ಲಕ್ಷ ಕೊಡ್ತಾರೆ. 25 ಲಕ್ಷ ಕೊಡ್ತಾರೆ ಅಂದರೆ ಅವ್ರ ಹತ್ರ ಏನು, ಈಗ ನಾವು ಇಲ್ಲಿ ಬಳ್ಳಾರಿ ಸ್ಟೋರಿಗೆ ಕೊಡ್ರಪ್ಪ ಅಂತ ಹೇಳಿದಂಗೆ 2ರಿಂದ 5 ಲಕ್ಷಕ್ಕೆ ಬಂತು. ಹಾಗೇನಿಲ್ಲ, ಅವರೇ ಹೋದರೂ ಕೊಟ್ಟರು. ಆಮೇಲೆ ಕಾಲು ತುಳಿತದ ಬಗ್ಗೆ ಚಿಕ್ಕಡಪಲ್ಲಿಯಲ್ಲಿ ಠಾಣೆಯಲ್ಲಿ ದೂರ ಆಗಿತ್ತು, FIR ಮಾಡ್ತಾರೆ. ಆಮೇಲೆ ಆ ಮಕ್ಕಳ ಓದಿನ ಎಲ್ಲ ನಾನೇ ತಗೋತೀನಿ ಇದೆಲ್ಲ ತಗೊಂಡ್ರು ಅವರು. ಆದರೆ ಇದು ಸಾವೇ ಚಿಕ್ಕಡಪಲ್ಲಿ ಅಂದರೆ ಒಂದು ಪೊಲೀಸ್ ಸ್ಟೇಷನ್, ಒಂದು ಊರಿನ ಹೆಸರು, ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನಲ್ಲಿ FIR ಆಯಿತು. ಯಾರ ಮೇಲೆ FIR ಮಾಡ್ತಾರೆ? ಕಾಲು ತುಳಿತ. ಆ ತುಳಿದವನೆಲ್ಲಾದ್ರೂ ಇರ್ತಾನೆ, ಅವನೆಲ್ಲ ಹೋಗಿರ್ತಾನೆ ಪಾಪ ಅವನಿಗೂ ಗೊತ್ತಿರೋದಿಲ್ಲ. ಫೈನಲಿ ಅಲ್ಲು ಅರ್ಜುನ್ ಮೇಲೆ ಆರೋಪಿ ಮಾಡುತ್ತೆ, ಅಲ್ಲು ಅರ್ಜುನ್ ಮೇಲೆ FIR ಆಗುತ್ತೆ. ಎರಡನೇದು ಸಂಧ್ಯಾ ಥಿಯೇಟ್ರ್ ಮಾಲೀಕ ಮತ್ತು ಮ್ಯಾನೇಜರ್ ಬಂಧನ ಕೂಡ ಆಗುತ್ತೆ. ಈಗಾಗಲೇ ಅಲ್ಲು ಅರ್ಜುನ್ ಅವರ ಬೌನ್ಸರ್ ಕೂಡ ಅರೆಸ್ಟ್ ಆಗ್ತಾರೆ. ನೋಡಿ, ಇದೆಲ್ಲ ಮಾಡಬೇಕು ನಿಜವಾಗಿ. ಸರಿತಪ್ಪ ಆಮೇಲೆ ನಿರ್ಧಾರ ಆಗುತ್ತೆ. ದೊಡ್ಡವ ಸಣ್ಣವ ಇಲ್ಲಾಗಿದ್ದರೆ ನೋಡಿ, ಅಲ್ಲು ಅರ್ಜುನ್ ಬಂಧನ ಆಯಿತು, ಅಲ್ಲೇನು ಬೆಂಕಿಟ್ರ ಏನು ಮಾಡಲಿಲ್ಲ. ಅವರು ಕಾನೂನಿಗೆ ಮರ್ಯಾದೆ ಕೊಡೋದು ಗೊತ್ತಿರಬೇಕು ಯಾವತ್ತೂ ಕೂಡ, ಎಷ್ಟೇ ದೊಡ್ಡ ನಟ ಆಗಿ, ಆಯಿತಾ. ಆಮೇಲೆ ವಿಪರೀತಕ್ಕೆ ಹೋದಾಗ ನಿಜವಾಗಿ ಇದು ವಿಷಯನೇ ಬರೋದಿಲ್ಲ ಅಲ್ಲಿ. ಇದೀಗ ನಟ ಅಲ್ಲು ಅರ್ಜುನ್ ಬಂಧನ ಆಯಿತು. ಅಲ್ಲೂ ಹಠಾತ್ ಬಂಧನದಿಂದ ಸುದ್ದಿ ಆದಾಗ ಬೆಚ್ಚಿ ಬೀಳ್ತಾರೆ ಫ್ಯಾನ್ಸ್. ಏನಾಯ್ತು ಏನು ಜನ ಬಂದು ಸೇರ್ತಾರೆ. ಇದೆಲ್ಲ ಆಯಿತು. ಓಕೆ, ಇಷ್ಟೆಲ್ಲ ಆದ ನಂತರ ಯಾಕೆ ಇದೆಲ್ಲ ಆಯಿತು, ಇದರಿಂದ ಏನು ಲಾಭ ನಷ್ಟ, ಇದೆಲ್ಲ ಲೆಕ್ಕಾಚಾರಗಳಿರುತ್ತಲ್ವ.